ಒಳ ಮೀಸಲಾತಿ ಜಾರಿಗೆಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ನಡೆದ ಸಂಡೂರು ಬಂದ್ ಯಶಸ್ವಿಯಾಗಿದೆ. ಸಂಡೂರು ಪಟ್ಟಣದ ವಿಜಯ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಸಂಡೂರು ತಾಲೂಕಾ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಮಾದಿಗ ಸಮಾಜದ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಸಂಡೂರು ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸಿ ಸಂಡೂರ ಬಂದ್ ಕರೆ ನೀಡಲಾಗಿದ್ದು, ಬಂದ್ಗೆ ಸಂಡೂರಿನ ಎಲ್ಲ ಸಾರ್ವಜನಿಕರು ಬೆಂಬಲ ಸೂಚಿಸಿದ್ದು, ಅಗತ್ಯ ಸೇವೆಗಳಾದ ಆಸ್ಪತ್ರೆ, ಔಷಧಿ, ಹಾಲು ಹಾಗೂ ಇತರೆ ಮೂಲಭೂತ ಕೇಂದ್ರಗಳನ್ನು ಹೊರತುಪಡಿಸಿ ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು, ಬಸ್ ಹಾಗೂ ಅದಿರು ಲಾರಿಗಳ ಸಂಚಾರ ಸ್ತಬ್ಧವಾಗಿದ್ದು, ಬ್ಯಾಂಕ್ಗಳು, ಶಾಲಾ ಕಾಲೇಜುಗಳು ಸಹ ರಜೆಯನ್ನು ಘೋಷಿಸಲಾಗಿತ್ತು. ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ, ಒಳ ಮೀಸಲಾತಿ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಒಕ್ಕೂಟದ ಮುಖಂಡರುಗಳು, ಮಾದಿಗ ಸಮಾಜದ ಬಾಂಧವರು ಸೇರಿ ಬ್ಯಾನರ್, ನಾಮಫಲಕಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ, ಬೈಕ್ಗಳಲ್ಲಿ ಜಾಥಾ ಮೂಲಕ ಸಾಗಿ ವಿಜಯ ವೃತ್ತದ ಬಳಿ ಪ್ರತಿಭಟನೆ ಕೈಗೊಂಡಿದ್ದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಪ್ರತಿಭಟನಾ ನಿರತರ ಮನವಿ ಪತ್ರ ಸ್ವೀಕರಿಸಿದ್ದು, ಈ ಪ್ರತಿಭಟನೆಗೆ ಬಿಗಿ ಬಂದೋಬಸ್ತ್ ನೀಡಲು ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಿ ಪೊಲೀಸ್ ಇಲಾಖೆ ಸಹಕಾರ ನೀಡಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ತಾಲೂಕಾ ಘಟಕದ ಅಧ್ಯಕ್ಷ ನಿಂಗಪ್ಪ ಐಹೊಳೆ ಹಾಗೂ ವಿವಿಧ ಸಮಾಜದ ಮುಖಂಡಗಳು ಮಾತನಾಡಿದ್ದು, ನಮ್ಮ ಮಾದಿಗ ಸಮಾಜದ ಒಳ ಮೀಸಲಾತಿಗಾಗಿ ನಾವು ಕಳೆದ 35 ವರ್ಷಗಳಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಬಂದಿದ್ದು, ಇದಕ್ಕೆ ಅನೇಕ ಪ್ರಾಣ ಬಲಿದಾನಗಳು ನಡೆದಿದ್ದು, ನಮ್ಮ ಹೋರಾಟದ ಫಲವಾಗಿ ಸರ್ವೋಚ್ಚ ನ್ಯಾಯಾಲಯ ಮಾದಿಗ ಸಮಾಜದ ಒಳ ಮೀಸಲಾತಿ ಪರವಾಗಿ ಐತಿಹಾಸಿಕ ತೀರ್ಪು ನೀಡಿದ್ದು ಸ್ವಾಗತಾರ್ಹವಾಗಿದೆ. ಈ ವಿಷಯವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕೂಡಲೇ ನಮ್ಮ ಸಮಾಜದ ಒಳ ಮೀಸಲಾತಿ ಜಾರಿ ಮಾಡಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಈ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದು. ಅದೇ ರೀತಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಉದ್ಯೋಗ ನೇಮಕಾತಿ ವಿಷಯವಾಗಿ ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆದು ವಿಶ್ವವಿದ್ಯಾಲಯಗಳಲ್ಲಿ ಆಗುವ ನೇಮಕಾತಿಯನ್ನು ಕೈಬಿಡುವುದು, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ -1% ಮೀಸಲಾತಿ ನಿಗದಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಾರಾಂಶ ಈ ರೀತಿ ಇದೆ. ಇವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯರೇ ಘನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿ ಮಾಡುವುದರ ಬಗ್ಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ಪದಾಧಿಕಾರಿಗಳು ಮತ್ತು ಮೀಸಲಾತಿ ಪರ ಇರುವ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಒಳ ಮೀಸಲಾತಿ ಹೋರಾಟಗಾರರು ಈ ಮೂಲಕ ತಮ್ಮಲ್ಲಿ ಸಂಡೂರು ತಾಲೂಕು ಬಂದ್ ಮಾಡುವುದರ ಮೂಲಕ ಆಗ್ರಹಿಸುವುದೇನೆಂದರೆ, ಘನ ಸರ್ವೋಚ್ಚ ನ್ಯಾಯಾಲಯದ 7 ಸದಸ್ಯ ಪೀಠ ದಿನಾಂಕ 1/8/2024 ಒಳ ಮೀಸಲಾತಿ ಜಾರಿ ಮಾಡಲು ಸಮರ್ಪಕವಾಗಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿದ್ದು, ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ತಾವುಗಳು ಎಲ್ಲಾ ಸಚಿವರನ್ನು ಮನವೊಲಿಸಿ ಸಚಿವ ಸಂಪುಟದಲ್ಲಿ ಆರೋಗ್ಯಕರವಾದ ಚರ್ಚೆ ಮಾಡಿ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಸತತ 35 ವರ್ಷಗಳ ಸುದೀರ್ಘ ಹೋರಾಟ, ಪ್ರಾಣ ಬಲಿದಾನಗಳ ಫಲವಾಗಿ ದಿನಾಂಕ 1/8/2024 ಘನ ಸರ್ವೋಚ್ಚ ನ್ಯಾಯಾಲಯದ ಒಳ ಮೀಸಲಾತಿಯು ಸಮರ್ಪಕವಾಗಿದೆ ಎಂದು ತೀರ್ಪು ನೀಡಿದ್ದು ಸ್ವಾಗತಾರ್ಹ. ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯದ ಸೇರಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ 151 ಉಪಜಾತಿಗಳಿಗೆ ಆಯಾ ಜಾತಿ ಜನಸಂಖ್ಯೆವಾರು ಮೀಸಲಾತಿ ಸಮರ್ಥನೀಯವಾಗಿ ಘೋಷಿಸಿರುವುದು ಅತ್ಯಂತ ಐತಿಹಾಸಿಕ ಸಂದೇಶವಷ್ಟೇ ಅಲ್ಲ, ನೊಂದ ತಳ ಸಮುದಾಯಗಳ 3 ದಶಕಗಳ ಅವಿರತ ಪರಿಶ್ರಮದ ಹೋರಾಟಕ್ಕೆ ಸಿಕ್ಕ ಗೆಲುವಾಗಿದೆ. ಈ ಹಿನ್ನೆಲೆಯಲ್ಲಿ ಘನ ಸರ್ವೋಚ್ಚ ನ್ಯಾಯಾಲಯದ 7 ಜನರ ಪೀಠ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಇಂತಹ ಚಾರಿತ್ರಿಕ ತೀರ್ಪನ್ನು ನಮ್ಮ ರಾಜ್ಯದ ಆಯಾ ನ್ಯಾಯಶಾಸ್ತ್ರ, ಲೆಕ್ಕಶಾಸ್ತ್ರ ಪಂಡಿತರೆನಿಸಿಕೊಂಡಿರುವ ಮತ್ತು ಅಹಿಂದ ನಾಯಕರೆನಿಸಿಕೊಂಡು ಬೆಂಬಲಿಸಿಕೊಳ್ಳುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಶೋಷಿತರ ಸಮುದಾಯಗಳ ಕೂಗು ನಿಮಗೆ ಕೇಳುತ್ತಿದ್ದರೆ, ನಿಜವಾಗಿಯೂ ತಾವುಗಳು ಅಹಿಂದ ಪರವಾಗಿದ್ದರೆ ಘನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನೀವು ಗೌರವಿಸುವುದಾದರೆ ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ಒಳ ಮೀಸಲಾತಿಯನ್ನು ತಾವು ವಿರೋಧಿಸಿ ವಿಳಂಬ
ರೀತಿಯಲ್ಲಿ ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕಿನ ಮಾದಿಗ ಸಮುದಾಯದಿಂದ ಉಗ್ರ ಹೋರಾಟ ಮಾಡುವುದರ ಜೊತೆಗೆ ಮುಂದೆ ನಡೆಯುವ ಎಲ್ಲ ಹಂತದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದರ ಮೂಲಕ ಉತ್ತರಿಸಬೇಕಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತಾ ಈ ದಿನಾಂಕ 26/3/2026 ಸಂಪೂರ್ಣ ಸಂಡೂರು ಬಂದ್ ಅನ್ನು ಮಾಡುವುದರ ಮೂಲಕ ಆಗ್ರಹಿಸುತ್ತಿದ್ದೇವೆ. ಹಕ್ಕೊತ್ತಾಯಗಳು: ಒಳ ಮೀಸಲಾತಿ ಇಲ್ಲದೆ 56,432 ಉದ್ಯೋಗ ನೇಮಕಾತಿ ಹೊರಡಿಸಿರುವ ದಿನಾಂಕ 27/2/2026 ಸುತ್ತೋಲೆಯನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಒಳ ಮೀಸಲಾತಿ ಅಳವಡಿಸಿ 15% ಮೀಸಲಾತಿಯಲ್ಲಿ ಉದ್ಯೋಗ ನೇಮಕಾತಿ ಮಾಡಲಿ. ಎರಡನೆಯದು, ವಿಶ್ವವಿದ್ಯಾಲಯವನ್ನು ಒಂದು ಘಟಕವನ್ನಾಗಿಸಿ ಉದ್ಯೋಗ ನೇಮಕಾತಿ ಮಾಡುವ ಪ್ರಯತ್ನವನ್ನು ಕೈಬಿಡಬೇಕು. ಮೂರನೇದು, ಅರೆ ಅಲೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿಯನ್ನು ನೀಡಲಿ. ನಾಲ್ಕನೇದು, ಪರಿಶಿಷ್ಟ ಜಾತಿಗೆ 17% ಮತ್ತು ಪರಿಶಿಷ್ಟ ವರ್ಗಕ್ಕೆ 7% ಒಟ್ಟು 56 ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸಿ ಮೀಸಲಾತಿ ಹೆಚ್ಚಿಸಬೇಕು. ಮತ್ತು ಕೊನೆಯದು, ಉದ್ಯೋಗ ನೇಮಕಾತಿ, ನೇರ ನೇಮಕಾತಿ, ಬ್ಯಾಕ್ಲಾಗ್, ಭರ್ತಿ, ಮುಂಬಡ್ತಿ, ಒಳಗುತ್ತಿಗೆ, SC/ST TSP ಸೌಲಭ್ಯ ಎಲ್ಲ ಹಂತಗಳಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದಂತಹ ತಾಯಪ್ಪ, ರಾಮಕೃಷ್ಣ, ಶಿವಲಿಂಗಪ್ಪ, ದೌಲತ್ಪುರ್ ಸತೀಶ್, ಕಾಶಪ್ಪ, ಪರಿಸರ ಸತೀಶ್, ಅಂಜಿನಪ್ಪ ಸೇರಿದಂತೆ ಮಂಜುನಾಥ ಕಸ್ತೂರಿ, ಮರಿಸ್ವಾಮಿ, ಶಿವಕುಮಾರ್, ಮಲ್ಲೇಶ್, ರಾಜೇಶ್ ಸೇರಿದಂತೆ ದೇವದಾಸಿ ಸಂಘದ ದುರ್ಗಮ್ಮ ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಂಘದ ಸದಸ್ಯರು, ಸಮಾಜದ ಬಾಂಧವರು ಕೂಡ ಭಾಗಿಯಾಗಿದ್ದರು. ಇವರ ರಿಪೋರ್ಟ್, ಅಂಜಿನಪ್ಪ ಚಲವಾದಿ, ಸಂಡೂರು. 10 ಲಕ್ಷ ಜನಸಂಖ್ಯೆ ಸೇರಿ ಇವತ್ತು ಒಂದು ಸಭೆಯನ್ನು ಮಾಡ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ನೀವೆಲ್ಲ ನೋಡಿರ್ತೀರಿ. ಬಹಳ ಮಂದಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಮುನ್ನಡೆ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ಬಹಳ ಮುನ್ನಡೆಯಲ್ಲಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಕರೆಸ್ತಾರೆ. ಈ ದೇಶದ ಪ್ರಧಾನ ಮಂತ್ರಿ ಅವ್ರನ್ನ, ಮಂದಕೃಷ್ಣ ಮಾದಿಗ ಅವರು, ನನ್ನ ಸಮಾಜ ಮಲ ಒತ್ತು ಜೀವನ ಮಾಡ್ತಾ ಇದೆ, ಕಸ ಬಳಿದು ಜೀವನ ಮಾಡ್ತಾ ಇದೆ. ನನ್ನ ಸಮಾಜ ಒಬ್ಬ ಜೀತದಾಳಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಸಮಾಜಕ್ಕ ನನ್ನ ಕೊನೆ ಉಸಿರು ಇನ್ನೇನು ನಿಂತೋಗ ಕ್ಷಣದಲ್ಲಿ ನನ್ನ ಸಮಾಜಕ್ಕ ಈ ದೇಶದಲ್ಲಿ ಅನೇಕ ರಾಜ್ಯಗಳಿಗೆ ಹೋಗಿ ನಾನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಈ ಸಮಾಜಕ್ಕಾಗಿ ಮುಡುಪಾಗಿ ಇಟ್ಟಿದ್ದೀನಿ. ಈ ಸಮಾಜಕ್ಕ ಒಂದು ನ್ಯಾಯ ದೊರಕಿಸಿಕೊಡು ಈ ದೇಶದ ಪ್ರಧಾನ ಮಂತ್ರಿಯವರೇ ಅಂತಂದೇಳಿ ಒಂದು ದೊಡ್ಡ ಬೃಹತ್ವಾದಂತ ಒಂದು ಆಂಧ್ರ ಪ್ರದೇಶದಲ್ಲಿ ಇಡೀ ದೇಶ ಆ ಕಡೆ ಸೆಳಿತಕ್ಕಂತ ಒಂದು 5-10 ಲಕ್ಷ ಜನಸಂಖ್ಯೆ ಮಾದಿಗ ಸಮಾಜನ ಒಕ್ಕೂಟ ಮಾಡಿ ಒಂದು ಸಭೆ ಮಾಡ್ತಾರೆ. ಅವತ್ತು ತೀರ್ಮಾನ ಮಾತು ಕೊಡ್ತಾರೆ ನರೇಂದ್ರ ಮೋದಿ ಅವರು. ಈ ದೇಶದಲ್ಲಿ ಆಯಾ ರಾಜ್ಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಭರ್ತಿ ಮಾಡಬೇಕಪ್ಪ ಅಂತಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ಹೊಣೆಗಾರಿಕೆಯನ್ನು ಕೊಡ್ತಕ್ಕಂತ ಏನನ್ನ ಅದು ತೀರ್ಪಿದ್ರೆ ನಾನೆಲ್ಲ ಸುಪ್ರೀಂ ಕೋರ್ಟ್ ಲಿಂದ ಕೊಡಿಸ್ಬೇಕಂತಂದೇಳಿ ಅವತ್ತು ಆ ತೀರ್ಮಾನ ಮಾಡ್ತಾರೆ. ಇವತ್ತು ಈ ವೇದಿಕೆಯಲ್ಲಿಂದ ನನ್ನ ಎಲ್ಲ ಸಮಾಜದ ಮುಖಂಡರುಗಳಿಂದ ನನ್ನ ಮಂದಕೃಷ್ಣ ಮಾದಿಗ ಅವರಿಗೆ 2 ಸಾಪ್ ಹೇಳ್ತೀನಿ. ಯಾಕಂದ್ರೆ ಅವರು ಹೋರಾಟದ ಪ್ರತಿಫಲದಿಂದ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೀಸಲಾತಿ ನಮಗೆ ದೊರಕಿದೆ. ಅದರಂತೆ ರಾಜ್ಯದಲ್ಲಿ ಎಲ್ಲಾ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತಂದೇಳಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಿಟ್ರು. ಆದ್ರೆ ಕೆಲವು ರಾಜ್ಯಗಳಲ್ಲಿ ನಮ್ಮನ್ನ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ತೆಲಂಗಾಣ ರಾಜ್ಯ ನಮ್ಮದು ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು. ಈಗ ಘೋಷಣೆ ಮಾಡಿ ಅದರಂತೆನೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಣ್ಣ ತಮ್ಮಳಾಗಿರ್ತಕ್ಕಂಥ ಬಲಗೈ ಮತ್ತು ಎಡಗೈ ಅವರು, ಆಗ ಇನ್ನಿತರೆ ಅನ್ಟಚಬಲ್ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಗಳಿಗೆ ಇನ್ನೇನು ಮೀಸಲಾತಿ ಕೊಡಬೇಕಲ್ಲ ಅಂತಂದೇಳಿ ನಾಗಮೋಹನ್ ದಾಸ್ ಅವರು ವರದಿ ಮಾಡ್ತಾರೆ. ನಾಗಮೋಹನ್ ದಾಸ್ ವರದಿ ಆದ್ಮೇಲೆ ಅವನು ಇದೇ ನಮ್ಮ ವಾಲ್ಮೀಕಿ ಸ್ವಾಮಿಗಳು ಸುಮಾರು 101 ದಿನ, ವರ್ಷಾನುಗಟ್ಲೆ 200 ದಿನ ಮಳೆಗಾಲದಲ್ಲಿ ಮಳೆ ಬಂದ್ರು ಸಹಿತ ಅವನೂರು ವರದಿ ಮಾಡ್ಬೇಕಂತಂದೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅವತ್ತು ಕೂಡ ಎಲ್ಲಾ ಸಮಾಜದ ಪರವಾಗಿ ಆ ಸ್ವಾಮಿಗಳು ನಿಂತಿರ್ತಾರೆ.
ಅದ್ರ ಜೊತೆಗೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರುಗಳು, ದಲಿತ ಪರ ಸಂಘಟನೆಗಳೆಲ್ಲರೂ ಆ ಸ್ವಾಮಿಗಳಿಗೆ ಬೆಂಬಲವನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಅವನೂರ ಒಂದು ಸಂದೇಶವನ್ನು ಮಾಡಬೇಕು. ಆಮೇಲೆ ನಾಗಮೋಹನ್ ದಾಸ್ ಅವ್ರದ್ದು ಒಂದು ವರದಿ ಆಧರಿಸಿ ಒಂದು ಸಮೀಕ್ಷೆ ಮಾಡ್ತಾರೆ ಈ ರಾಜ್ಯದಲ್ಲಿ. ಕಾಂಗ್ರೆಸ್ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಒಂದೇ ರಾಜಕೀಯ ಪಕ್ಷ ಅಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದಾವೋ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿಕೊಂಡು ಅವ್ರಿಗೆ ತಿಳಿಸ್ಕೊಂಡು ನಮ್ಮ ಕಷ್ಟಗಳು ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಯಾರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡಿಲ್ಲ, ಯಾರು ಮಾದಿಗರ ಕಷ್ಟನ ಅರ್ಥನೇ ಮಾಡ್ಕೊಂಡಿಲ್ಲ. ಲಾಸ್ಟ್ ಟೈಮು ಎಲೆಕ್ಷನ್ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಚಿತ್ರದುರ್ಗದಲ್ಲಿ ಏನಂತ ಮಾತು ಕೊಟ್ಟರು, 5 ಗ್ಯಾರಂಟಿಗಳಿದ್ದಾವೆ ಬಡವರ ಕಲ್ಯಾಣಕ್ಕಾಗಿ ನಮ್ಮ ಪಕ್ಷದಿಂದ. 6ನೇ ಗ್ಯಾರಂಟಿ ಅಂದ್ರೆ ಅದು ಮಾದಿಗರ ಒಳ ಮೀಸಲಾತಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಪಕ್ಷ ಮುಂದೆಜ್ಜೆ ಮುಂದಿರ್ತದೆ ಅಂತೇಳಿ ಮಾತು ಕೊಟ್ಟಿದ್ರು. ಆ ವಿಚಾರ ಇಟ್ಕೊಂಡು ಸ್ವಾಮಿ 5 ಗ್ಯಾರಂಟಿಗಳು ನೀವು ಅನುಷ್ಠಾನ ಆಗಿದೆ, ಇನ್ನ ಒಂದು ಗ್ಯಾರಂಟಿನ ನೀವು ಮರ್ತಿದ್ದೀರಾ, ಇನ್ನ ಒಂದು ಗ್ಯಾರಂಟಿನ ತಾವು ಮರ್ತಿದ್ದೀರಾ. ಆ 6ನೇ ಗ್ಯಾರಂಟಿನೇ ಮಾದಿಗರದು ಒಳ ಮೀಸಲಾತಿ ವರ್ಗೀಕರಣ, ಅದನ್ನು ಕೊಟ್ಬಿಡು ಸ್ವಾಮಿ, ನಾವು ಕೂಡ ನಿಮ್ಮ ಫೋಟೋನ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಮಾಜ ಮನವಿ ಮಾಡ್ಕೊಳ್ತಾ ಇದೆ. ಇದನ್ನು ಅರ್ಥ ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಅಣ್ಣ ತಮ್ಮಂದಿರಾಗಿರ್ತಕ್ಕಂಥ ನಮ್ಮದೇ ಪಟ್ಟಿಯಲ್ಲಿರ್ತಕ್ಕಂಥ SC ಮಾದೇವಪ್ಪರ ಮಾತು ಕೇಳ್ಕೊಂಡು, ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳ್ಕೊಂಡು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಕೇಳ್ಕೊಂಡು ಇವತ್ತು ಒಳ ಮೀಸಲಾತಿ ವರ್ಗೀಕರಣನ ಅನುಷ್ಠಾನ ಮಾಡಿ ರಾಜ್ಯಪಾಲರು ಅಂಕಿತ ಹಾಕಿದ್ರೆ ಕೂಡ ರಾಜ್ಯದಲ್ಲಿ ಅನುಷ್ಠಾನ ಮಾಡೋಕ್ಕೆ ಭಯ ಪಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅನುಷ್ಠಾನ ಮಾಡೋಕ್ಕೆ ಭಯ ಪಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಒಂದು ತಾಲೂಕಲ್ಲಿ, ಪ್ರತಿ ಒಂದು ಜಿಲ್ಲೆಯಲ್ಲಿ ನಮ್ಮದೇ ಸಮಾಜದ ಸ್ವಾಮೀಜಿಗಳು, ನಮ್ಮ ಸಮಾಜದ ನಾಯಕರು ಅರೆಬೆತ್ತಲೆಯಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಇವತ್ತು ನಮ್ಮ ಸ್ವಾಮೀಜಿ ಅವರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವತ್ತೇನು ಸುಮ್ಮನೆ ನಾವು ಇವತ್ತು ನೆಳ್ಳಿ ಕೂತಿದ್ದೀವಿ, ಸಂಡೂರು ತಾಲೂಕಲ್ಲಿ ಮಾದಿಗರು ನೆಳ್ಳಿ ಕೂತಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಅಂತ ನಾಯಕರು, ಮೂರ್ತಣ್ಣ ಅಂತವರು ಸ್ವಾಮೀಜಿಗಳು ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಈಸಿ ಇಲ್ಲ, ಎಲ್ಲ ಫಾಸ್ಟ್ ಇದೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇವತ್ತೇನೋ ಇಲ್ಲಿ ತಾಲೂಕು ನಾಯಕರು ಸಣ್ಣ ಪುಟ್ಟ ತಪ್ಪುಗಳು ನಮ್ಮಿಂದ ಆಗಿರ್ತವೆ ತಾಲೂಕಿಂದ, ಅದನ್ನ ದೊಡ್ಡದಾಗಿ ಬಿಂಬಿಸೋದಲ್ಲ. ಪ್ರತಿ ಒಂದು ಹೋರಾಟದಲ್ಲಿ ಎಲ್ಲರೂ ವಿಶ್ವಾಸ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತವೆ. ಎಲ್ಲರಿಗೂ ನಾವು ಸಮಯ ಸೂತ್ರ ಕೊಡಕ್ಕಾಗಲ್ಲ. ಹಂಗಂತೇಳಿ ಯಾರು ಮನಸ್ಸು ನಾವು ಮಾಡ್ಕೋಬಾರ್ದು. ದಯಮಾಡಿ ಇವತ್ತು ನಮ್ಮ ಗುರಿ ಒಂದೇ ಇರಬೇಕು, ನಾವು ಮಾಡೋ ಹೋರಾಟ ವಿಧಾನಸೌಧ ಕ್ಯಾಬಿನೆಟ್ ವರೆಗೂ ತಲುಪಬೇಕು ಅನ್ನೋ ಒಂದು ಛಲ ಇರಬೇಕು. ಹಾಗಾಗಿ ಇನ್ನ ಸಾಕಷ್ಟು ಜನ ಅಲ್ಲಿಯವರು ಬರೋರಿದ್ದಾರೆ. ಸಾಯಂಕಾಲ ಮಟ್ಟ ಹೋರಾಟ ಇದೆ. ಎಲ್ಲ ಪ್ರತಿ ನನ್ನ ನಾಯಕರು ಕೂಡ ಮಾತಾಡೋರಿದ್ದಾರೆ. ಇನ್ನು ಮುಂದೆ ಬಹಳ ಚರ್ಚೆ ಆಗೋದಿದೆ. ಹೋರಾಟದ ನಡೆದು ಬಂದ ದಾರಿ ಸುಮಾರು ವರ್ಷಗಳಿಂದ ನಾನು ಅದು ಎಲೆಕ್ಷನ್ ಮುಂದೆ ಇಲ್ಲೆಲ್ಲ ಸರ್ವೆ ಮಾಡಕ್ ಬಿಟ್ರು. ಯಾಕೆ ಸರ್ವೆ ಮಾಡ್ಬೇಕಾಗಿತ್ರಿ ನಮ್ಮ ಮಾದಿಗರನ್ನ? ಅವ್ರಿಗೆ ಗೊತ್ತಿಲ್ಲ ಮಾದಿಗರು ಯಾರಂತ. ಅಲ್ಲಿಂದ ಇಲ್ಲೇ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಮಾದಿಗರು ಯಾರಂತ ಗೊತ್ತಿಲ್ಲ ಅವ್ರಿಗೆ. ಎಲೆಕ್ಷನ್ಗೆ ಓಟ್ ಹಾಕ್ಸ್ಕೊಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾಗ ಏನ್ ಮಾಡಿದ್ರಿ ನೀವು? ಓಟ್ ಹಾಕ್ಸ್ಕೊಳಕ್ಕೋಸ್ಕರ ನಮ್ಮ ಜನರಿಗೆಲ್ಲ ದಾರಿ ತಪ್ಪಿಸ್ತಾ ಇದ್ರೆ ನೀವು. ಸರ್ವೆ ಮಾಡ್ರಿ ಅಂತ ಹೇಳಿದ್ರೆ ನೀವು ತಪ್ಪಲ್ಲ ನಿಮ್ದು. ಈಗೆಲ್ಲ ನಮ್ಮ ಜನಸಂಖ್ಯೆ ಎಷ್ಟಾಯ್ತಂತ ಪ್ರತಿಯೊಂದು ಹಳ್ಳಿಯಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಐತೈತಿ ಮಾದಿಗರ ಅಂತ ಗೊತ್ತಿದ್ದು ಮತ್ತೆ ಸರ್ವೆ ಮಾಡಂತ ಹೇಳಿದ್ವಿ. ಯಾಕ ಓಟ್ ಹಾಕ್ಸ್ಕೊಳಕ್ ಪೂರ್ತಿನ? ಇದು ಒಂದು ತಪ್ಪು. ಪ್ರತಿಯೊಬ್ಬರು ನಮ್ಮ ಯುವಕರು ಇದಾರ. ಈಗ ಯಾರಾಗ್ಲಿ ಈಗ ಹಳ್ಳಿಯಲ್ಲಿ ನಾಳೆ ನೋಡ್ರಿ ಎಲ್ಲ ರೀತಿಯಲ್ಲಿ ಚರ್ಚೆ ನಡೀತೈತಲ್ಲ, ಆ ಉದ್ದೇಶಕ್ಕೆ ಹೇಳ್ತಾ ಇದೀವಿ. ಅದರಲ್ಲಿ ಏನಾದ್ರು ನಮ್ಮ ವಿಷಯ ಏನಾದ್ರು ಬರ್ಲಿದ್ರೆ, ಒಳ ಮೀಸಲಾತಿ ವಿಷಯ ಬರ್ಲಿದ್ರೆ ಇನ್ನು 8-10 ದಿನದ ಒಳಗಡೆನೆ ಎಲ್ಲ ವಿಧಾನಸಭೆ ನುಗ್ಗಬೇಕು. ಇದು ನಮ್ಮ ಕೆಲಸ. ಈ ಕೆಲಸ ನಾವು ಮಾಡ್ಲಿಲ್ಲ ಅಂದ್ರೆ ಮಾದಿಗರು ಇಲ್ಲೊಂದ ಬಂದು ಸ್ವಲ್ಪ ಏನೋ ಅವ್ರವ್ರು ಫೋಟೋಗಳು ತಕೊಂಡು ಹೋಗಿ ಬಂದಾರ ಬಿಡಪ್ಪ ಅವ್ರದ್ದು ಅಷ್ಟೇ. ಈ ಕೆಲಸ ನಮ್ದು ಆಗ್ಬಾರ್ದು. ಈ ಕೆಲಸ ಆಗ್ಬಾರ್ದು ಅಂದ್ರೆ ನಾವು ಮುಂದೆ ತಗೊಂಡು ಹೋಗ್ತೀವಿ.
ನಾವು ಇಲ್ಲಿಗೆ ನಿಲ್ಸೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಅದು ಎಲೆಕ್ಷನ್ ಮುಂದೆ ಇಲ್ಲೆಲ್ಲ ಸರ್ವೆ ಮಾಡಕ್ ಬಿಟ್ರು. ಯಾಕೆ ಸರ್ವೆ ಮಾಡ್ಬೇಕಾಗಿತ್ರಿ ನಮ್ಮ ಮಾದಿಗ್ರನ್ನ? ಅವ್ರಿಗೆ ಗೊತ್ತಿಲ್ಲ ಮಾದಿಗ್ರವ್ರು ಯಾರಂತ. ಅಲ್ಲಿಂದ ಇಲ್ಲೇ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಮಾದಿಗ್ರು ಯಾರಂತ ಗೊತ್ತಿಲ್ಲ ಅವ್ರಿಗೆ. ಎಲೆಕ್ಷನ್ಗೆ ಓಟ್ ಹಾಕ್ಸ್ಕೊಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾಗ ಏನು ಮಾಡಿದ್ರಿ ನೀವು? ಓಟ್ ಹಾಕ್ಸ್ಕೊಳಕ್ಕೋಸ್ಕರ ನಮ್ಮ ಜನರಿಗೆಲ್ಲ ದಾರಿ ತಪ್ಪಿಸ್ತಾ ಇದ್ರೆ ನೀವು. ಸರ್ವೆ ಮಾಡ್ರಿ ಅಂತ ಹೇಳಿದ್ರೆ ನೀವು ತಪ್ಪಲ್ಲ ನಿಮ್ಮದು. ಈಗೆಲ್ಲ ನಮ್ಮ ಜನಸಂಖ್ಯೆ ಎಷ್ಟಾಯ್ತಂತ ಪ್ರತಿಯೊಂದು ಹಳ್ಳಿಯಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಐತೈತಿ ಮಾದಿಗರು ಅಂತ ಗೊತ್ತಿದ್ದು ಮತ್ತೆ ಸರ್ವೆ ಮಾಡಂತ ಹೇಳಿದ್ರು. ಯಾಕ ಓಟ್ ಹಾಕ್ಸ್ಕೊಳ್ಳೋ ಪೂರ್ತಿನ? ಇದು ಒಂದು ತಪ್ಪು. ಪ್ರತಿಯೊಬ್ಬರು ನಮ್ಮ ಯುವಕರು ಇದಾರ. ಈಗ ಯಾರಾಗಲಿ ಈಗ ಹಳ್ಳಿಯಲ್ಲಿ ನಾಳೆ ನೋಡ್ರಿ ಎಲ್ಲ ರೀತಿಯಲ್ಲಿ ಚರ್ಚೆ ನಡೀತೈತಲ್ಲ, ಆ ಉದ್ದೇಶಕ್ಕೆ ಹೇಳ್ತಾ ಇದೀವಿ. ಅದರಲ್ಲಿ ಏನಾದರೂ ನಮ್ಮ ವಿಷಯ ಏನಾದರೂ ಬರ್ಲಿದ್ರೆ, ಒಳ ಮೀಸಲಾತಿ ವಿಷಯ ಬರ್ಲಿದ್ರೆ ಇನ್ನು 8-10 ದಿನದ ಒಳಗಡೆನೆ ಎಲ್ಲ ವಿಧಾನಸಭೆ ನುಗ್ಗಬೇಕು. ಇದು ನಮ್ಮ ಕೆಲಸ. ಕೆಲಸ ಈ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ಮಾದಿಗರು ಇಲ್ಲೊಂದ ಬಂದು ಸ್ವಲ್ಪ ಏನೋ ಅವ್ರವ್ರು ಫೋಟೋಗಳು ತಕೊಂಡು ಹೋಗಿ ಬಂದಾರ ಬಿಡಪ್ಪ ಅವ್ರದ್ದು ಅಷ್ಟೇ. ಈ ಕೆಲಸ ನಮ್ದು ಆಗ್ಬಾರ್ದು. ಈ ಕೆಲಸ ಆಗ್ಬಾರ್ದು ಅಂದ್ರೆ ನಾವು ಮುಂದೆ ತಗೊಂಡು ಹೋಗ್ತೀವಿ. ನಾವು ಇಲ್ಲಿಗೆ ನಿಲ್ಸೋದಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ.